ದೇಹದಲ್ಲಿ ವಿಟಮಿನ್ ಡಿ ಕೊರತೆ ಉಂಟಾದಾಗ ವೈದ್ಯರು ಈ ಕೊರತೆಯನ್ನ ವಿಟಮಿನ್ ಡಿ ಪೂರಕಗಳೊಂದಿಗೆ ಸರಿದೂಗಿಸ್ತಾರೆ. ಆದರೆ ಸೂರ್ಯನ ಬೆಳಕು ಅಥವಾ ಸಪ್ಲಿಮೆಂಟ್ಸ್ ಇವೆರಡುಗಳಲ್ಲಿ ವಿಟಮಿನ್ ಡಿ ಯ ಉತ್ತಮ ಮೂಲ ಯಾವುದು ನೋಡೋಣ. ವಿಟಮಿನ್ ಡಿ ಯ ಉತ್ತಮ ಮೂಲ ಯಾವುದು? ಸೂರ್ಯನ ಬೆಳಕು ಅಥವಾ ಸಪ್ಲಿಮೆಂಟ್ಸ್ ಯಾವುದು ಬೆಸ್ಟ್? ದೇಶದಲ್ಲಿ 70% ಜನರು ವಿಟಮಿನ್ ಡಿ ಕೊರತೆಯಿಂದ ಬಳಲುತ್ತಿದ್ದಾರೆ. ಸೂರ್ಯನ ಕಿರಣಗಳು ವಿಟಮಿನ್ ಡಿ ಯ ಅತ್ಯುತ್ತಮ ಮೂಲವೆಂದು ಪರಿಗಣಿಸಲಾಗಿದೆ. ಬೆಳಿಗ್ಗೆ ಸೂರ್ಯನ ಕಿರಣಗಳಿಗೆ ಒಡ್ಡಿಕೊಳ್ಳೋದ್ರಿಂದ ದೇಹದಲ್ಲಿ ವಿಟಮಿನ್ ಡಿ ವೇಗವಾಗಿ ಉತ್ಪತ್ತಿಯಾಗುತ್ತದೆ ಎಂದು ವೈದ್ಯರು ಹೇಳ್ತಾರೆ. ವಿಟಮಿನ್ ಡಿ ನಮ್ಮ ದೇಹಕ್ಕೆ ಬಹಳ ಮುಖ್ಯ. ಇದರ ಕೊರತೆಯಿಂದಾಗಿ ಮೂಳೆಗಳಲ್ಲಿ ದೌರ್ಬಲ್ಯ, ಆಯಾಸ ಮತ್ತು ದೌರ್ಬಲ್ಯ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಆದ್ದರಿಂದ ನಾವು ಆರೋಗ್ಯವಾಗಿರಲು ವಿಟಮಿನ್ ಡಿ ತುಂಬಾ ಅಗತ್ಯವಿದೆ. ದೇಹದಲ್ಲಿ ವಿಟಮಿನ್ ಡಿ ಕೊರತೆ ಉಂಟಾದಾಗ ವೈದ್ಯರು ಈ ಕೊರತೆಯನ್ನ ವಿಟಮಿನ್ ಡಿ ಪೂರಕಗಳೊಂದಿಗೆ ಸರಿದೂಗಿಸುತ್ತಾರೆ. ಆದರೆ ಸೂರ್ಯನ ಬೆಳಕು ಅಥವಾ ಪೂರಕಗಳು ಇವುಗಳೆರಡರಲ್ಲಿ ವಿಟಮಿನ್ ಡಿ ಯ ಉತ್ತಮ ಮೂಲ ಯಾವುದು? ಸೂರ್ಯನ ಬೆಳಕು. ನಮ್ಮ ತೆರೆದ ಚರ್ಮವು ಸೂರ್ಯನ ನೇರಳಾತೀತ ಕಿರಣಗಳೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅದು ಕಿರಣಗಳಿಂದ ವಿಟಮಿನ್ ಡಿ ಅನ್ನ ಹೀರಿಕೊಳ್ಳುತ್ತದೆ ಮತ್ತು ಚರ್ಮದಲ್ಲಿರುವ ಕೊಲೆಸ್ಟ್ರಾಲ್ ಅನ್ನ ವಿಟಮಿನ್ ಡಿ ಆಗಿ ಪರಿವರ್ತಿಸುತ್ತದೆ. ನಂತರ ಈ ವಿಟಮಿನ್ ಅನ್ನ ಯಕೃತ್ತು ಮತ್ತು ಮೂತ್ರಪಿಂಡಗಳು ನಿರ್ವಹಿಸುತ್ತವೆ. ಇದರಿಂದ ದೇಹವು ಪಡೆಯುತ್ತದೆ. ಸಂಪೂರ್ಣ ಪೋಷಣೆಯಿಂದ ಈ ವಿಟಮಿನ್ ಡಿ ಅನ್ನ ಬಳಸಬಹುದು. ಅದಕ್ಕಾಗಿಯೇ ಒಬ್ಬ ವ್ಯಕ್ತಿಯು ಸಾಕಷ್ಟು ಸೂರ್ಯನ ಬೆಳಕನ್ನ ತೆಗೆದುಕೊಳ್ತಾ ಇದ್ರೆ ಅವನಿಗೆ ವಿಟಮಿನ್ ಡಿ ಪೂರಕಗಳ ಅಗತ್ಯವಿಲ್ಲ ಎಂದು ಹೇಳ್ತಾರೆ. ಈಗ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದು ಕಡಿಮೆಯಾಗಿದೆ. ಈ ಸಮಸ್ಯೆ ಉದ್ಭವಿಸುತ್ತಿದೆ. ಈ ಸಮಸ್ಯೆಯನ್ನ ನಿವಾರಿಸಲು ಪೂರಕಗಳು ಅಗತ್ಯವಿದೆ. ವಿಟಮಿನ್ ಡಿ ಯನ್ನ ನೈಸರ್ಗಿಕವಾಗಿ ಉತ್ಪಾದಿಸಲು ಸಾಧ್ಯವಾಗದ ಜನರು ಮಾತ್ರ ಈ ಪೂರಕಗಳನ್ನ ಬಳಸ್ತಾರೆ. ಆದ್ರೆ ನೀವು ಸಾಕಷ್ಟು ಪ್ರಮಾಣದ ಸೂರ್ಯನ ಬೆಳಕನ್ನ ಹೊಂದಿರುವ ಸ್ಥಳದಲ್ಲಿದ್ರೆ ಈ ಪೂರಕಗಳನ್ನ ಅವಲಂಬಿಸಬೇಡಿ. ಪೂರಕಗಳ ಬದಲಿಗೆ ಬೆಳಿಗ್ಗೆ ಕೆಲವು ನಿಮಿಷಗಳ ಕಾಲ ಸೂರ್ಯನ ಕಿರಣಗಳಲ್ಲಿ ಇರಿ ಎಂದು ತಜ್ಞರು ಎಚ್ಚರಿಸುತ್ತಾರೆ. ಈ ಪೂರಕಗಳನ್ನ ತೆಗೆದುಕೊಳ್ಳುವುದರಿಂದ ದೇಹದಲ್ಲಿ ವಿಷತ್ವವನ್ನ ಹೆಚ್ಚಿಸುತ್ತೆ. ಅಂದ್ರೆ ದೇಹದಲ್ಲಿ ಕಡಿಮೆ ಮಟ್ಟದ ಕ್ಯಾಲ್ಸಿಯಂ ಉಂಟಾಗುತ್ತದೆ. ಇದರ ಆರೋಗ್ಯ ಸಮಸ್ಯೆಗಳನ್ನ ಉಂಟು ಮಾಡುವ ಹೆಚ್ಚುವರಿ ಇರಬಹುದು. ಅಲ್ಲದೆ ವಿಟಮಿನ್ ಡಿ ಔಷಧವು ದುಬಾರಿಯಾಗಿದೆ. ಆದ್ರೆ ನೀವು ಸೂರ್ಯನ ಕಿರಣಗಳನ್ನ ಉಚಿತವಾಗಿ ಪಡೆಯಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.